ಸಮಸ್ಯೆ ಹಿಂಗಿದೆ, ಸಮಸ್ಯೆ ಪರಿಹಾರ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ನಮ್ಮ ಸಮಸ್ಯೆ ಸರಿಯಾಗಬೇಕು. ರಾತ್ರಿಯಲ್ಲಿ ಹೆಣ್ಮಕ್ಳು ಮಕ್ಕಳು 3 ಅಡಿ ಹೈಟಿಗೆಲ್ಲ ನೀರು ನಿಂತಿದೆ, ಇದನ್ನು ಸರಿಪಡಿಸ್ಕೊಡಿ ಅಂತ ನಾವು ಊಟ ಮಾಡ್ತಾ ಇದ್ದೀವಿ ಸರ್. ನಮಗೆ ಬೇಕಾಯ್ತಲ್ಲ. ಏನಾದ್ರು ಅನಾರೋಗ್ಯ ಆದರೆ ಏನು ಮಾಡ್ತಾರೆ ಜನ? ಎಲೆಕ್ಷನ್ ಟೈಮೆಲ್ಲ ಬರ್ತಾರೆ, ನನಗೆ ಓಟ್ ಹಾಕಿರಿ, ನಿಮ್ಗೆಲ್ಲ ನಾವು ಒಂದು ಸಹಾಯ ಮಾಡ್ತೀವಿ, ಇದೆಲ್ಲ ಮನೆ ಕಟ್ಟೋಣ, ಇದೆಲ್ಲ ನೀರು ಹೋಗೋ ಥರ ಹಂಗೆ ಮಾಡ್ಕೊಡೋಣ. ರಾಜಕಾಲುವೆ ಅದು ಕರೆಕ್ಟಾಗಿ ಆ ಪಾಯಿಂಟಲ್ಲಿ ಮೋರಿ ಇದೆ, ಮಳೆ ನೀರುಗಾಲ, ಸಣ್ಣ ಮಳೆ ನೀರುಗಾಲುವೆ ಇದೆ. ಹೌದು, ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ರಾಜಕಾಲುವೆ ಸೇರ್ತಾ ಇತ್ತು. ಅದನ್ನು ಸರಿಪಡಿಸಿದ್ರೆ ಇಲ್ಲಿ ಇರೋ ಸುಮಾರು ಒಂದು ಲೇಔಟ್ ಅವ್ರದ್ದು ಒಂದು 10 ಕುಟುಂಬ ಮತ್ತು ಇಲ್ಲಿರೋ ಬಡವರು ಶೆಡ್ಡಲ್ಲಿರೋರು ಒಂದು 40 ಜನ ಇವಾಗ 50 ಮನೆ ಇದೆ. ಇವರೆಲ್ಲ ಬದುಕೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮತ್ತೆ MLA ಅವ್ರ ಹತ್ರ ಮನವಿ ಮಾಡ್ಕೊತಿದ್ದೀವಿ. ದಯವಿಟ್ಟು ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಪಾಪ ರಾತ್ರಿ ಇನ್ನೂ ಎಷ್ಟು ದಿನ ಮಳೆ ಬರುತ್ತೆ ಅನ್ನೋ ಗೊತ್ತಿಲ್ಲ. 4 ದಿನ ಮಳೆ ಬರುತ್ತೆ ಅಂತ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆಲ್ಲ ಪರಿಹಾರ ನಿಮ್ಮ ಕಡೆಯಿಂದನೇ ಆಗಬೇಕು. ಇನ್ನೂ ಮಳೆ ಇದೆ. ಅಣ್ಣ ಅಲ್ಲಿ ಗಾಡಿ ಬರಲ್ಲ, ಅಲ್ಲೇ ನಿಲ್ಲಿಸಿ ಗಾಡಿ. ಇವ್ರಿಗೇನು ಹೇಳಿದ್ರು ಕೇಳಲ್ಲ ಅವ್ರಿಗೆ.